new life. Welcome you all. ಯಾಕೆಂದರೆ ತುಂಬ ಈ ಕಾಯಿಲೆಗೆ ಸೋಂಕಿತರಾದವರಲ್ಲಿ ಬದುಕಬೇಕು ಅಂತ ಆಸೆ, ಆ ಬದುಕಬೇಕು ಅಂತ ಆಸೆ ಪಟ್ಟವರಿಗೆ ಎಲ್ಲೊಂದು ಕಡೆ ನಿರಾಶೆ ಮಾಡೋಕ್ಕೆ. ಹಾಗಾಗಿ ಈ ಪ್ರಯತ್ನದಲ್ಲಿ ವಿನೂತನವಾಗಿ ಏನೆಲ್ಲ ಸೊಲ್ಯೂಷನ್ಸ್ ಬರುತ್ತೆ ಅದನ್ನು ತೊಗೊಳ್ಬೇಕು, ಮಾಡಿದ್ದಕ್ಕೆ ಫಲಕಾರಿಯಾಗಿರಬೇಕು. ಎಲ್ಲೊಂದು ಕಡೆ ಮಾಡೋದು ಟ್ರೈಡ್ ಅವರ್ ಬೆಸ್ಟ್ ಬಟ್ ರಿಸಲ್ಟ್ ಇಲ್ಲ ಅಂದಾಗ ತುಂಬ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಯಾಕೆಂದರೆ ತುಂಬ ದುಡ್ಡನ್ನು ಖರ್ಚು ಮಾಡ್ತಾರೆ. Family background ತಿಳ್ಕೊಂಡು I myself got a courage that I should survive. So each and every ಕೀಮೋಗೂ ನಾನು ಪಟ್ಟಿದ್ದ ಕಷ್ಟ ಅದೇನು ಇಲ್ಲ ಅಂತ ನನ್ನ ಫ್ಯಾಮಿಲಿ ನೋಡಿದಾಗ ಗೊತ್ತಾಯಿತು. ಸೊ ಐ ಗಾಟ್ ಟು ನೋ ದ್ಯಾಟ್ ಹೌ ಟು ಗೋ ಥ್ರೂ ಇಟ್ ಆ್ಯಂಡ್ ಐ ಮೇಡ್ ಇಟ್ ಮೈ ಸೆಲ್ಫ್ ಸ್ಟ್ರಾಂಗ್ ಟು ಕಮ್ ಓವರ್ ದ್ಯಾಟ್. The most important people for a GYN oncologist are the gynecologists, because it is through them that predominantly we get the cases, and so what better platform than BSOG. So that is the reason I envisaged of doing this kind of a program wherein we will have our patients being commemorated for their strength, as well as have a scientific program with which we'll be able to identify and screen women earlier. And there's no reliable biomarker. We know all the tests are using CA-125, and all of us are very well know it can be elevated in 1% of a normal population. And even in cases like endometriosis, it can be raised as high as 100. And then 50% of the diagnosed ovarian cancer, it may not be elevated in the early. ಮತ್ತು ಸೈನಿಕರ ಮನೋಬಲವನ್ನು ಹೆಚ್ಚು ಮಾಡುವಂತ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೂ ಕೂಡ ಬಲ ಹೆಚ್ಚಾಗಿ ಸೀಸ್ಫೈರ್ ಬಗ್ಗೆ ನಿಮ್ಗೆಲ್ಲರಿಗೂ ದುಃಖ ಆಗಿರ್ಬೋದು. ಯಾಕಾಯ್ತು ಎಲ್ಲರೂ ಹೊಡೆದಾಕ್ಬೇಕಿತ್ತು, ಎಲ್ಲರೂ ಮಾತಾಡಿದಾಗ ನೀವು ಹೊಡೆದಾಕ್ರಿ ಅಂತೇಳಿ. ಆದ್ರೆ ನಾವೊಂದು ಗಂಭೀರ ದೇಶ. ನಾವು ಇಂಟರ್ನ್ಯಾಷನಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಗೆ ಗೌರವ ಸಿಗುತ್ತೆ. ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇದೆ. ಆ ಸಂದರ್ಭದಲ್ಲಿ ಬೇರೆ ದೇಶದವರು ಇಂಟರ್ನ್ಯಾಷನಲ್ ನ ಬೇರೆ ಬೇರೆ ದೇಶದವರು ಹೇಳಿದ್ರು ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಟ್ಟಾಗಿ ಬದುಕಬೇಕಾಗಿದೆ. ಅದರ ಸಲುವಾಗಿ ಇವತ್ತು ಟ್ರಂಪ್ ಅವರು ಮಾಡಿದಂತ ಮಧ್ಯಸ್ಥಿಕೆಗೆ ನಾವು ಒಪ್ಕೊಂಡ್ವಿ. ಆದ್ರೆ ಮತ್ತೊಂದ್ಸರಿ ಪಾಕಿಸ್ತಾನ ಸಾಧನೆ ಮಾಡಿದ್ರು ನಂಬಿಕೆಗೆ ಅರ್ಹ ಅಲ್ಲ ಅಂತೇಳಿ ಅವರ ಬೆನ್ನಿಗೆ ಯಾರ ಕೈಗೆ ಅವರು ಬೇಡ್ಕೊಂಡು ಹೋಗಿದ್ರು, ಯಾರ ಹತ್ರ ಅವರು ಕೈಕಾಲಿ ಹಿಡ್ಕೊಂಡು ನಮ್ಮ ಯುದ್ಧ ನಿಲ್ಲಿಸಿ ಅಂತ ಹೋಗಿದ್ರು, ಅವರ ಬೆನ್ನಿಗೆ ಚೂರಿ ಹಾಕುವಂತ ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ನಾವು ಫೈಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಕೇವಲ ಇವತ್ತೊಂದು ದಿನ ಅಲ್ಲ, ವಿಂಗ್ ಕಮಾಂಡರ್ ವಿಜಯ್ ಸಿಂಗ್ ಅವರು ಹೇಳಿದ್ರು, ಯಾರಿಗೂ ಕಣ್ಣು ಬೇಕಾಗ್ಬೋದು, ಯಾರಿಗೂ ನಾವು ಕಳಿಸ್ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ನಮ್ಗೆ ಆಹಾರ ಬೇಕಾಗ್ಬೋದು, ಯಾವುದೇ ಸಂದರ್ಭದಲ್ಲಿ ಯಾವುದೋ ಸಹಾಯ ಬೇಕಾಗ್ಬೋದು. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ದೇಶದ ಜೊತೆ ನಿಲ್ಲೋಣ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ಎಲ್ಲರೂ ಶಾಂತಿಯುತವಾಗಿ ನಮ್ಮ ರಾಷ್ಟ್ರಧ್ವಜದ ಜೊತೆಗೆ ಸ್ವಾಗತವನ್ನು ಮಾಡೋಣ. ದೇಶದ ಸೈನಿಕರಿಗೆ, ದೇಶದ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬೋಣ ಅನ್ನುವಂತ ಮಾತನ್ನು ಹೇಳಿ
के बोलो भारत माता के बोलो भारत माता के बोलो भारत माता के जय जवान जय जवान जय जवान ಎಲ್ಲ ದಯಮಾಡಿ ಒಂದು ದೇಶಭಕ್ತಿ ಗೀತೆಯನ್ನ ಹೇಳ್ತೀನಿ. ಇವತ್ತಿನ ಸ್ತುತಿಗೆ ಈ ಒಂದು ಹಾಡು ಉತ್ತಮ ಅಂತ ಹೇಳಿ ಹೇಳ್ಕೊಡ್ತೀನಿ. ಹೇಳ್ತೀರಾ?